ಗುಡ್ ಮಾರ್ನಿಂಗ್. ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಟ್ಯಾಲಿಯಲ್ಲಿ ಕಂಪನಿ ಕ್ರಿಯೇಟ್ ಮಾಡೋದು ಹೇಗೆ, ಆಲ್ಟ್ರೇಷನ್ ಮಾಡೋದು ಹೇಗೆ, ಕಂಪನಿ ಕ್ರಿಯೇಟ್ ಮಾಡಿದ ಮೇಲೆ ಆಲ್ಟ್ರೇಷನ್ ಮಾಡೋದು ಹೇಗೆ, ಏನು ಚೇಂಜಸ್ ಇದ್ದರೆ ಆಲ್ಟರ್ ಮಾಡೋದು ಹೇಗೆ, ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಈಗ ಇವತ್ತಿನ ವೀಡಿಯೋದಲ್ಲಿ ಸೇಮ್ ಕಂಪನಿ ಕ್ರಿಯೇಟ್ ಮಾಡಿದ ಮೇಲೆ ಅದರಲ್ಲಿ ಎಂಟ್ರೀಸ್ ಹೇಗೆ ಮಾಡೋದು, ಯಾವುದೆಲ್ಲ ಎಂಟ್ರೀಸ್ ಬರ್ತದೆ, ಕಾಮನ್ ಆಗಿ ಯಾವೆಲ್ಲ ಎಂಟ್ರೀಸ್ ಬರ್ತದೆ, ಇದರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಹೇಳಲಿಕ್ಕಿದ್ದೇನೆ. ಈಗ ಫಸ್ಟ್ ಎಂಟ್ರೀಸ್ ಎಲ್ಲ ಯಾವುದಿದೆ, ಫಸ್ಟ್ ಬಂದು ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಈಗ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೆ ಅದರಲ್ಲಿ ಕ್ಯಾಪಿಟಲ್ ಈಸ್ ಇಂಪಾರ್ಟೆಂಟ್. ಇಬ್ಬರು ಪಾರ್ಟ್ನರ್ಸ್ ಇದ್ದರೆ ಈಕ್ವಲ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತಾರೆ. ಡಿಪೆಂಡ್ಸ್ ಆನ್ ಪಾರ್ಟ್ನರ್ಸ್ ಅಂಡರ್ಸ್ಟ್ಯಾಂಡಿಂಗ್. ಅವರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕ್ಯಾಪಿಟಲ್ ಎಷ್ಟು ಇದರ ಬಗ್ಗೆ ಅವರು ಡಿಸೈಡ್ ಮಾಡ್ತಾರೆ. ಫಸ್ಟ್ ಟ್ರಾನ್ಸಾಕ್ಷನ್ ಬಂದು ಮಿಸ್ಟರ್ ಮಹೇಶ್ ಆ್ಯಂಡ್ ಕಿರಣ್ ಇನ್ವೆಸ್ಟೆಡ್ ₹1 lakh ಈಚ್ ಆ್ಯಸ್ ಕ್ಯಾಪಿಟಲ್ ಬೈ ಚೆಕ್ಕಲ್ಲಿ ₹1 lakh ಅವರು ಇನ್ವೆಸ್ಟ್ ಮಾಡ್ತಾರೆ. 1 lakh ಈಚ್, ಮಹೇಶ್ 1 lakh, ಕಿರಣ್ 1 lakh. ಇದನ್ನೀಗ ಎಂಟ್ರಿ ಹಾಕೋದು ಹೇಗೆ, ಯಾವುದರಲ್ಲಿ ಎಂಟ್ರಿ ಹಾಕಬೇಕು, ಯಾವ ವೋಚರಲ್ಲಿ ಎಂಟ್ರಿ ಹಾಕಬೇಕು, ರಿಸಿಪ್ಟಲ್ಲಿಯಾ, ಜರ್ನಲಲ್ಲಿಯಾ, ಸೇಲ್ಸಲ್ಲಿಯಾ, ಇದರ ಬಗ್ಗೆ. ಈಗ ಈ ಟ್ರಾನ್ಸಾಕ್ಷನನ್ನು ನಾವು ರಿಸಿಪ್ಟಲ್ಲಿ ಎಂಟ್ರಿ ಹಾಕಬೇಕು. ಇರಲಿ, ಟ್ಯಾಲಿ ಓಪನ್ ಮಾಡಿ ಟ್ಯಾಲಿಯಲ್ಲಿ ವೋಚರ್ಸಿಗೆ ಹೋಗಿ. ವೋಚರ್ಸಲ್ಲಿ ಫಸ್ಟ್ ನಿಮಗೆ ಎಂಟ್ರಿ ಹೇಗೆ, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಮಹೇಶ್ ಕ್ಯಾಪಿಟಲ್ ಅಕೌಂಟ್ ಟು ಕಿರಣ್ ಕ್ಯಾಪಿಟಲ್ ಅಕೌಂಟ್, ಈ ಎಂಟ್ರಿಯನ್ನು ಟ್ಯಾಲಿಯಲ್ಲಿ ಹೇಗೆ ಎಂಟ್ರಿ ಮಾಡ್ತೀರಾ. ಫಸ್ಟ್ ನೀವು ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೋಚರ್ಸ್ ಇದೆ. ಇದರಲ್ಲೀಗ ರಿಸಿಪ್ಟಿಗೆ ಹೋಗಿ. ರಿಸಿಪ್ಟಲ್ಲಿ ಫಸ್ಟ್ ಕ್ರೆಡಿಟ್, ಇಲ್ಲಿ ಅಕೌಂಟ್ ಇಲ್ಲ, ಅಕೌಂಟ್ ನೀವು ಕ್ರಿಯೇಟ್ ಮಾಡಬೇಕು. ಮಹೇಶ್ ಕ್ಯಾಪಿಟಲ್ ಅಕೌಂಟ್ ಕ್ರಿಯೇಟ್ ಮಾಡಿ. ಮಹೇಶ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಕ್ಯಾಪಿಟಲ್ ಅಕೌಂಟ್, ಕಂಟ್ರೋಲ್ A. ಮಹೇಶ್ ಕ್ಯಾಪಿಟಲ್ ಅಕೌಂಟ್ 1 lakh. ನೆಕ್ಸ್ಟ್ ಕ್ರೆಡಿಟ್ ಇನ್ನೊಬ್ಬ ಕಿರಣ್ ಕ್ಯಾಪಿಟಲ್. ಮಹೇಶ್ ಮತ್ತು ಕಿರಣ್ ಪಾರ್ಟ್ನರ್ಸ್. ಈಗ ಕಿರಣ್ ಕ್ಯಾಪಿಟಲ್ ಕ್ರಿಯೇಟ್ ಮಾಡಿ. ಕಿರಣ್ ಕ್ಯಾಪಿಟಲ್ ಅಕೌಂಟ್, ಕಿರಣ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಕ್ಯಾಪಿಟಲ್, ಇಲ್ಲಿ ಸಹ ₹1 lakh. ಡೆಬಿಟಲ್ಲಿ ಬ್ಯಾಂಕ್ ಕ್ರಿಯೇಟ್ ಮಾಡಿ. ಬ್ಯಾಂಕ್ ಅಕೌಂಟ್ ಅಂಡರ್ ಬ್ಯಾಂಕ್. ಮಹೇಶ್ ಕ್ಯಾಪಿಟಲ್ ಅಕೌಂಟ್, ಕಿರಣ್ ಕ್ಯಾಪಿಟಲ್ ಅಕೌಂಟ್, ಕ್ರೆಡಿಟ್ ಡೆಬಿಟಲ್ಲಿ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಇಲ್ಲಿ ಚೆಕ್ಕಲ್ಲಿ ಇನ್ವೆಸ್ಟ್ ಮಾಡಿದ್ರಿಂದ ಚೆಕ್ ನಂಬರನ್ನು ಮೆನ್ಷನ್ ಮಾಡಬೇಕು. ಇಲ್ಲಿ ಚೆಕ್ ನಂಬರ್ ಮೆನ್ಷನ್ ಮಾಡ್ತೇನೆ. ಒಂದು ಚೆಕ್ ಡೇಟ್ ಯಾವತ್ತಿದ್ದು ಅದು, ಬ್ಯಾಂಕ್ ನೇಮ್, ಯಾವ ಬ್ಯಾಂಕಿದೆ ಅಕೌಂಟ್ ಚೆಕ್ ಕೊಟ್ಟಿದ್ದಾರೆ ಆ ಬ್ಯಾಂಕ್ ನೇಮ್. ನೆಕ್ಸ್ಟ್ ಇಲ್ಲಿ ಕೆಳಗೆ ನರೇಷನಲ್ಲಿ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ ಬೈ ಪಾರ್ಟ್ನರ್. ರಿಸಿಪ್ಟ್ ಎಂಟ್ರಿ ಆಯಿತು ಫಸ್ಟ್. ಇದು ಸೆಕೆಂಡ್ ಒನ್, ಸೇಲ್ ಮೇಡ್ ಆನ್ ಕ್ಯಾಶ್. ಸೇಲ್ಸ್ ಮಾಡ್ತಾರೆ ಬೈ ಕ್ಯಾಶ್. ಎಂಟ್ರಿ ಹೇಗೆ, ಕ್ಯಾಶ್ ಅಕೌಂಟ್ ಡೆಟರ್ ಟು ಸೇಲ್ಸ್ ಅಕೌಂಟ್. ಇದನ್ನು ಯಾವುದರಲ್ಲಿ ಎಂಟ್ರಿ ಮಾಡಬೇಕು, ಸೇಲ್ಸಲ್ಲಿ. ಟ್ಯಾಲಿಗೆ ಹೋಗಿ ರೈಟ್ ಸೈಡಲ್ಲಿ ಸೇಲ್ಸ್ ಅಂತ ಕ್ಲಿಕ್ ಮಾಡಿ. ಜರ್ನಲ್ ಆಸ್ ವೋಚರ್ಸ್. ಇಲ್ಲಿ ಡೆಬಿಟ್ ಯಾವುದು, ಕ್ಯಾಶಲ್ಲಿ ಸೇಲ್ ಮಾಡಿದ್ರಿಂದ ಕ್ಯಾಶ್ ಅಕೌಂಟ್ ಡೆಟರ್, ಕ್ಯಾಶಲ್ಲಿ ₹1 lakh. ₹1 lakh ಕ್ಯಾಶ್ ಬಂತು. ಹೇಗೆ, ಸೇಲ್ಸ್ ಮಾಡಿದ್ರಿಂದ ಕ್ಯಾಶ್ ಬಂತು.
ಸೇಲ್ಸ್ ಮೇಡ್ ಬೈ ಕ್ಯಾಶ್. ಸೆಕೆಂಡ್ ಎಂಟ್ರಿ. ನೆಕ್ಸ್ಟ್ ಥರ್ಡ್ ಎಂಟ್ರಿ, ಗೂಡ್ಸ್ ಸೋಲ್ಡ್ ಟು ಅನುಷಾ ಆನ್ ಕ್ರೆಡಿಟ್ ಬೇಸಿಸ್. ಕ್ರೆಡಿಟಲ್ಲಿ ಗೂಡ್ಸ್ ಸೇಲ್ ಮಾಡ್ತಾ ಇದ್ದಾರೆ. ಎಂಟ್ರಿ, ಅನುಷಾ ಅಕೌಂಟ್ ಡೆಟರ್ ಟು ಸೇಲ್ಸ್. ಕ್ರೆಡಿಟ್ ಅಂದರೆ ಅಮೌಂಟ್ ಬರಲಿಲ್ಲ, ಸೇಲ್ ಆಗಿದೆ, ಅಮೌಂಟ್ ಬರಲಿಲ್ಲ. ನೆಕ್ಸ್ಟ್ ಅವಳು ಅಮೌಂಟ್ ಕೊಡ್ತಾಳೆ, ಅನುಷನಿಗೆ ಸೇಲ್ ಮಾಡಿದ್ದು. ಈಗ ಎಂಟ್ರಿ ಬಂದು ಇನ್ ಪ್ಲೇಸ್ ಆಫ್ ಕ್ಯಾಶ್ ಪಾರ್ಟಿ ಹೆಸರು, ಕಸ್ಟಮರ್ ಹೆಸರು ಹಾಕಬೇಕು. ಅನುಷಾ ಅಕೌಂಟ್ ಡೆಟರ್ ಟು ಸೇಲ್ಸ್. ಅನುಷಾ ಅಕೌಂಟ್ 1,50,000, ಸೇಲ್ಸ್ 1,50,000. ಅಕೌಂಟ್ ಟ್ಯಾಲಿಗೆ ಹೋಗಿ ಸೇಲ್ಸಲ್ಲಿ ಕ್ರಿಯೇಟ್ ಮಾಡಿ ಅನುಷಾ ಅಕೌಂಟ್. ಅನುಷಾ ಅಕೌಂಟ್ ಅಂಡರ್ ಡೆಟರ್ಸ್, ಸನ್ರಿ ಡೆಟರ್ಸ್. ಅನುಷಾ 1,50,000. ಸೇಲ್ಸ್ ನರೇಷನಲ್ಲಿ ಸೇಲ್ಸ್ ಮೇಡ್ ಆನ್ ಕ್ರೆಡಿಟ್ ಬೇಸಿಸ್, ಮೇಡ್ ಆನ್ ಕ್ರೆಡಿಟ್ ಬೇಸಿಸ್. ನೆಕ್ಸ್ಟ್ ಫೋರ್ತ್ ಎಂಟ್ರಿ, ಕಂಪನಿ ಪರ್ಚೇಸ್ಡ್ ಫರ್ನಿಚರ್ ವರ್ತ್ ₹50,000 ಥ್ರೂ ಬ್ಯಾಂಕ್ ಪೇಮೆಂಟ್. ಫರ್ನಿಚರನ್ನು ಪರ್ಚೇಸ್ ಮಾಡ್ತಾರೆ, ಬ್ಯಾಂಕಿಂದ ಪೇಮೆಂಟ್ ಮಾಡಿ ಬ್ಯಾಂಕಿಂದ ಚೆಕ್ ಅಥವಾ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿ ಫರ್ನಿಚರನ್ನು ಪರ್ಚೇಸ್ ಮಾಡ್ತಾರೆ. ಎಂಟ್ರಿ ಬಂದು ಫರ್ನಿಚರ್ ಅಕೌಂಟ್ ಡೆಟರ್ ಟು ಬ್ಯಾಂಕ್ ಅಕೌಂಟ್. ಇಲ್ಲಿ ಯಾವುದು ವೋಚರ್, ಪರ್ಚೇಸಾ ಜರ್ನಲ್ ಎಂಟ್ರಿನ ಮೊದಲು ಕನ್ಫರ್ಮ್ ಮಾಡಬೇಕು. ಇಲ್ಲಿ ಫರ್ನಿಚರ್ ಇದ್ದರಿಂದ ಫರ್ನಿಚರ್ ಇಸ್ ಎ ಫಿಕ್ಸ್ಡ್ ಅಸೆಟ್. ಯಾವುದೇ ಫಿಕ್ಸ್ಡ್ ಅಸೆಟ್ ಪರ್ಚೇಸ್ ಮಾಡಲಿ ಅದನ್ನು ನಾವು ಜರ್ನಲ್ ಎಂಟ್ರಿಯಲ್ಲಿ ಹಾಕುವಂಥದ್ದು. ಎನಿ ಫಿಕ್ಸ್ಡ್ ಅಸೆಟ್ ಪರ್ಚೇಸ್ ವಿ ಹ್ಯಾವ್ ಟು ಎಂಟರ್ ಇಟ್ ಇನ್ ಎ ಜರ್ನಲ್ ವೋಚರ್. ಸೊ ಇಲ್ಲಿ ಜರ್ನಲ್ ಡೆಬಿಟ್ ಫರ್ನಿಚರ್ ಅಕೌಂಟ್ ಕ್ರಿಯೇಟ್ ಮಾಡಿ, ಕ್ರಿಯೇಟ್ ಫರ್ನಿಚರ್ ಅಕೌಂಟ್ ಅಂಡರ್ ಫಿಕ್ಸ್ಡ್ ಅಸೆಟ್. ಎಷ್ಟು ಅಮೌಂಟ್? ಫರ್ನಿಚರ್ ಅಕೌಂಟ್ 50,000. ಬ್ಯಾಂಕಿಂದ ಪೇಮೆಂಟ್ ಆಯಿತು, ಬ್ಯಾಂಕ್ ಅಕೌಂಟ್. ಫರ್ನಿಚರ್ ಪರ್ಚೇಸ್ಡ್ ಥ್ರೂ ಬ್ಯಾಂಕ್ ಪೇಮೆಂಟ್, ಬ್ಯಾಂಕ್ ಪೇಮೆಂಟ್. ನೆಕ್ಸ್ಟ್ ಫಿಫ್ತ್ ಎಂಟ್ರಿ, ಎಲೆಕ್ಟ್ರಿಸಿಟಿ ಚಾರ್ಜಸ್ ಆಫ್ ₹3,500 ಪೇಯ್ಡ್ ಬೈ ಕ್ಯಾಶ್. ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್, ಇದು ಕಂಪನಿಗೆ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಇದನ್ನು ನಾವು ಜರ್ನಲಲ್ಲಿ ಎಂಟ್ರಿ ಮಾಡಬೇಕು. ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಜರ್ನಲಲ್ಲಿ ಕ್ರಿಯೇಟ್ ಮಾಡಿ ಎಕ್ಸ್ಪೆನ್ಸ್, ಕ್ರಿಯೇಟ್ electricity charges account. Electricity charges account is a indirect expense. Electricity charges 3,500 ಕ್ಯಾಶ್ ಪೇಮೆಂಟ್ ಮಾಡ್ತಾರೆ. ಎಲೆಕ್ಟ್ರಿಸಿಟಿ ಚಾರ್ಜಸ್ ಟು, ಇಲ್ಲಿ ಕ್ಯಾಶ್ ಪೇಮೆಂಟ್ ಆದ್ದರಿಂದ ನೀವು ಡೈರೆಕ್ಟ್ ಪೇಮೆಂಟ್ ಎಂಟ್ರಿನೂ ಹಾಕ್ಬೋದು. ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಪೇಮೆಂಟ್ ಆಗಿದೆ. ಎಲೆಕ್ಟ್ರಿಸಿಟಿ ಚಾರ್ಜಸ್ ಪೇಯ್ಡ್. ನೆಕ್ಸ್ಟ್ ಕ್ಯಾಶ್ ವಿಡ್ರಾನ್ ಫ್ರಮ್ ಬ್ಯಾಂಕ್ ₹50,000. 50,000 ಕ್ಯಾಶ್ ವಿಡ್ರಾ ಮಾಡ್ತಾರೆ. ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಟರ್ ಟು ಬ್ಯಾಂಕ್ ಅಕೌಂಟ್. ಇಲ್ಲಿ ಒಂದು ಟ್ರಾನ್ಸಾಕ್ಷನಲ್ಲಿ ಕ್ಯಾಶ್ ಮತ್ತು ಬ್ಯಾಂಕ್, ಇದರಲ್ಲಿ ಕ್ಯಾಶ್ ಡೆಬಿಟ್ ಇರಲಿ ಅಥವಾ ಕ್ರೆಡಿಟ್ ಇರಲಿ, ಸೇಮ್ ಬ್ಯಾಂಕ್ ಡೆಬಿಟ್ ಇರಲಿ ಅವ್ರ ಕ್ರೆಡಿಟ್ ಇರಲಿ, ಎರಡೂ ಬಂದಾಗ ನಾವು ಅದನ್ನು ಕಾಂಟ್ರಾ ಎಂಟ್ರಿ ಮಾಡಬೇಕು. ಕ್ಯಾಶ್ ವಿಡ್ರಾವಲ್ ಇರಲಿ, ಕ್ಯಾಶ್ ಡೆಪಾಸಿಟ್ ಮಾಡುವಾಗ ನಾವು ಅದನ್ನು ಕಾಂಟ್ರಾ ಎಂಟ್ರಿ, ಇಲ್ಲಿ F4 ಅಥವಾ ಕಾಂಟ್ರಾ. ಫಸ್ಟಿಗೆ
ಟ್ರಾನ್ಸಾಕ್ಷನ್ ಯಾವುದು? ಕ್ಯಾಶ್ ವಿಡ್ರಾನ್ ಫ್ರಮ್ ಬ್ಯಾಂಕ್. ಕ್ಯಾಶ್ ಅಕೌಂಟ್ ಡೆಟರ್ ಎಷ್ಟು? 50,000 ಕ್ಯಾಶ್ ಅಕೌಂಟ್ ಕ್ಯಾಶ್ ಅಕೌಂಟ್ ಇಲ್ಲಿ ಕ್ರೆಡಿಟ್ ಇದ್ದಾಗ ಬ್ಯಾಂಕ್ ಅಕೌಂಟ್ ಫಸ್ಟಿಗೆ ಬ್ಯಾಂಕ್ ಅಕೌಂಟ್ 50,000 ಕ್ರೆಡಿಟ್, ಡೆಬಿಟಲ್ಲಿ ಕ್ಯಾಶ್ ಅಕೌಂಟ್ 50,000 ಕ್ಯಾಶ್ ವಿಡ್ರಾನ್ ಫ್ರಮ್ ಬ್ಯಾಂಕ್. ನೆಕ್ಸ್ಟ್ ಆಫೀಸ್ ರೆಂಟ್ ಆಫ್ ₹15,000 ಪೇಯ್ಡ್ ಬೈ ಕ್ಯಾಶ್. ಇದು ಪೇಮೆಂಟಲ್ಲಿ ಕ್ಯಾಶ್ ಪೇಮೆಂಟ್ ಆಗ್ತಾಯಿದೆ. ಸೊ ಇದನ್ನು ಪೇಮೆಂಟಲ್ಲಿ ಎಂಟ್ರಿ ಹಾಕುವಂಥದ್ದು. ಆಫೀಸ್ ರೆಂಟ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್. ಪೇಮೆಂಟಲ್ಲಿ ಡೆಬಿಟ್ ಆಫೀಸ್ ರೆಂಟ್ ಕ್ರಿಯೇಟ್ ಮಾಡಿ. ಆಫೀಸ್ ರೆಂಟ್ ಅಕೌಂಟ್ office rent is indirect expense. Office rent is ₹15,000. ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಆಫೀಸ್ ರೆಂಟ್ ಅಮೌಂಟ್ ಪೇಯ್ಡ್ ಬೈ ಕ್ಯಾಶ್. ಇದು ಸಮ್ ಬೇಸಿಕ್ ಎಂಟ್ರೀಸ್. ಜನರಲ್ ಎಂಟ್ರಿ ಯಾವುದು? ಕಾಂಟ್ರಾ ಎಂಟ್ರಿ ಯಾವುದು? ಸೇಲ್ಸ್, ಪರ್ಚೇಸ್, ಎಕ್ಸ್ಪೆನ್ಸ್. ಟೈಪ್ ಆಫ್ ಟ್ರಾನ್ಸಾಕ್ಷನ್ಸ್ ಹೇಗೆ ಎಂಟ್ರಿ ಮಾಡಬೇಕು ಟ್ಯಾಲಿಯಲ್ಲಿ, ಇದರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ರಿಪೋರ್ಟ್ಸನ್ನು ಹೇಗೆ ಡೌನ್ಲೋಡ್ ಮಾಡೋದು, ಎಂಟ್ರಿ ಮಾಡಿದ್ದು ಹೇಗೆ, ಎಂಟ್ರಿ ಮಾಡಿರ್ತೀರಾ ಅದರ ರಿಪೋರ್ಟ್ಸ್ ಡೌನ್ಲೋಡ್ ಮಾಡೋದು ಹೇಗೆ, ಇದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೇನೆ. ಥ್ಯಾಂಕ್ ಯು.